ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಗುರು ಜಗನ್ನಾಥದಾಸರು. ಉಪನ್ಯಾಸ ಮಾಲಿಕೆ ವಿಭಾಗ 98. ಆಕಾಶ, ಮೇಘಮಂಡಲ, ಭೂಮಿ, ಪುರುಷ ಮತ್ತು ಸ್ತ್ರೀ ಇವರಲ್ಲಿರತಕ್ಕಂಥ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರನ್ನು ಚಿಂತನೆ ಮಾಡ್ತಾ ಅಲ್ಲಿ ಭಗವಂತನ ಉಪಾಸನ ಅವರನ್ನು ಚಿಂತನೆ ಮಾಡ್ತಾ ಅವರ ಉಪಾಸನ ಮಾಡಿದ ಪಕ್ಷದಲ್ಲಿ ಸಂಸರ್ಗ ಮಾಡಿದರೆ ಅದರಿಂದ ಹುಟ್ಟತಕ್ಕಂಥ ಮಗ ಏನಾಗ್ತಾನೆ, ಅವನಿಗೆ ಎಂಥ ಪುಣ್ಯ ಬರ್ತದೆ ಅಂದರೆ ಅದೇ ಆಚಾರ್ಯ ಮಧ್ವರು ಹೇಳ್ತಾರೆ. ಯಥೋಪನಿಷದಂ ಜಾತೋ ಯೋಗ್ಯ ಸ್ವರ್ಗಾಪವರ್ಗಯೋ ಭವೇದ್ಯದಿ ಮನಃಪ್ರೀತೋ ವಿಷ್ಣೋ ನಾನ್ಯತ್ರ ಗಚ್ಚತಿ. ಆ ದಂಪತಿಗಳು ಪರಸ್ಪರ ಸಂಪರ್ಕವನ್ನು ಹೊಂದತಕ್ಕಂಥ ಸಂದರ್ಭದಲ್ಲಿ ಅವರ ಮನಸ್ಸು ಬೇರೆ ಕಡೆ ಹೋಗೋದಲ್ಲೇ ವಿಷ್ಣುವಲ್ಲಿ ತಾದಾತ್ಮ್ಯವನ್ನು ಹೊಂದಿತ್ತು ಅಂತಂದರೆ ಭವಿಷ್ಯತಿ ಭವೇದ್ ಯದಿ ಮನಃ ಪಿತ್ರೋಹೋ ವಿಷ್ಣೋಹೋ ಅನ್ಯತ್ರ ಗಚ್ಚತಿ. ಪಿತ್ರೋಹ ಅಂದರೆ ತಂದೆ ತಾಯಿಗಳು. ಆ ತಂದೆ ತಾಯಿಗಳ ಮನಸ್ಸು ವಿಷ್ಣುವಿನಲ್ಲಿ ಆಸಕ್ತವಾಗಿ ಬೇರೆ ಕಡೆ ಹೋಗದೇ ಇದ್ದ ಪಕ್ಷದಲ್ಲಿ ಅಂದರೆ ಭಗವಂತನ ಸ್ಮರಣೆ ಮಾಡ್ತಾ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಿ ಪಂಚ ಭಗವದ್ರೂಪಗಳನ್ನು ಚಿಂತನೆ ಮಾಡ್ತಾ ಗಂಡನಾದವನಾಗಲಿ, ಹೆಂಡತಿಯಾದವನಾಗಲಿ, ಸ್ತ್ರೀಯಾಗಲಿ, ಪುರುಷರಾಗಲಿ ಇದನ್ನು ಚಿಂತನೆ ಮಾಡ್ತಾ ಏನು ಸಂಪರ್ಕ ಹೊಂದುವುದರಿಂದ ಹುಟ್ಟತಕ್ಕಂಥ ಮಗ ಏನಾಗ್ತಾನೆ ಗೊತ್ತು ನಾವು. ಯಥೋಪನಿಷದಂ ಜಾತೋ ಯೋಗ್ಯ ಸ್ವರ್ಗಾಪವರ್ಗಯೋ. ಆ ಉಪನಿಷತ್ ಹೇಳಿರ್ತಕ್ಕಂಥ ಪದ್ಧತಿಯಲ್ಲಿ ಸಂಪರ್ಕ ಮಾಡಿರ್ತಕ್ಕಂಥ ಸಂಪರ್ಕದಿಂದ ಹುಟ್ಟಿದ ಮಗ ಏನಾಗ್ತಾನೆ, ಸ್ವರ್ಗಾಪವರ್ಗಗಳಿಗೆ ಅರ್ಹನಾಗ್ತಾನೆ. ಸ್ವರ್ಗ ಅಂದರೆ ಸ್ವರ್ಗಲೋಕ, ಇಂದ್ರಾದಿ ದೇವತೆಗಳು ವಾಸ ಮಾಡ್ತಕ್ಕಂಥ ಸ್ವರ್ಗಲೋಕ, ಅದಕ್ಕೆ ಹೋಗ್ತಾನೆ. ಇನ್ನೊಂದು ಅರ್ಥ, ಇಲ್ಲಿ ಇಹದಲ್ಲಿ ಸುಖವನ್ನು, ದೃಷ್ಟಫಲ ಇದು, ಇಹದಲ್ಲಿ ಅದ್ಭುತವಾದ ಸುಖವನ್ನು ಹೊಂದುತ್ತಾನೆ. ಮತ್ತು ಪಾರತ್ರಿಕವಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನ ಅನಿಸ್ಕೊಳ್ತಕ್ಕಂಥ ಶ್ವೇತದ್ವೀಪ, ವೈಕುಂಠಾನಂತಾಸನ ಅಥವಾ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಅಂತಕ್ಕಂಥ 4 ವಿಧವಾದ ಮುಕ್ತಿ ಯಾವುದೋ ಒಂದನ್ನು ಹೊಂದುತ್ತಾನೆ, ಖಂಡಿತ ಹೊಂದುತ್ತಾನೆ ಅಂತ ಹೇಳ್ತಾರೆ. ಅದ ಕಾರಣ ಆದಷ್ಟು ಮಟ್ಟಿಗೆ ಈ ಉಪಾಸನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಸ್ತ್ರೀ ಪುರುಷರಾದವರು ಅಂತ ಆ ಬೃಹದಾರಣ್ಯಕೋಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ತು ಮುಕ್ತ ಕಟ್ಟದೆ ಅಂತ ಹೇಳ್ತಾರೆ. ಸ್ವಾಮಿ, ಇದು ಏನು ನಮ್ಗೆ ಅರ್ಥ ಆಗಲಿಲ್ಲ. ಇದು ಆಕಾಶ, ಮೇಘಗಳು, ಮೇಘಮಂಡಲ, ಭೂಮಿ, ಪುರುಷ, ಸ್ತ್ರೀ ಇವರಲ್ಲಿ ಪಂಚಭಗವದ್ರೂಪಿ ಪರಮಾತ್ಮ ಇದ್ದಾನೆ. 5 ರೂಪಗಳಿಂದ ಒಂದೊಂದರಲ್ಲೇ 5 ರೂಪದಿದ್ದಾನೆ. ಆಕಾಶದಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಇದ್ದಾನೆ. ಪರ್ಜನ್ಯನಲ್ಲಿ ಅಂದರೆ ಮೇಘಮಂಡಲದಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣರಿದ್ದಾರೆ. ಭೂಮಿಯಲ್ಲಿ ಕೂಡ ಇದು ಹಿಂದಿಲಿಂದ ಬರ್ರಿ, ಈಗ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಿದ್ದಾರೆ. ಪುರುಷರಲ್ಲಿ ಸ್ತ್ರೀಯರಲ್ಲಿ ಕೂಡ ಪ್ರತ್ಯೇಕವಾಗಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಿದ್ದಾರೆ. ಅದನ್ನು ಚಿಂತನೆ ಮಾಡ್ತೀವಿ. ಏನಂತ ಇಷ್ಟು ಮಾಡಿ ಸಾಕ? ಅಲ್ಲಲ್ಲ, ಹಾಗಲ್ಲ. ಇದನ್ನೊಂದು ಯಜ್ಞತ್ವೇನ ಚಿಂತನೆ ಮಾಡಬೇಕು. ಯಜ್ಞ ಅಂದುಕೊಳ್ಳೆ ಏನಾಗ್ತದೆ ಹೇಳ್ರಿ? ಯಜ್ಞ ಅಂದರೆ ಕಂಪಲ್ಸರಿಯಾಗಿ ಅಗ್ನಿ ಬೇಕು. ಅಗ್ನಿ ಇರ್ತದೆ ಕಂಪಲ್ಸರಿ. ಅಗ್ನಿ ಇಲ್ಲದೆ ಯಜ್ಞ ಎಲ್ಲಿ ಮಾಡಬೇಕು? ಯಾತ್ರೆ ಮಾಡಬೇಕು? ಅಗ್ನಿ ಇರ್ತದೆ. ಬರೀ ಅಗ್ನಿ ಇದ್ದರೆ ಆಯ್ತನ? ಅಗ್ನಿಗೆ ಅದು ಪ್ರಜ್ವಲಿಸಬೇಕಾದ್ರೆ ಅದಕ್ಕೆ ಸಮಿತ್ ಹಾಕಬೇಕು. ಅದು ಕಟ್ಟಿಗೆ ಸಮಿತ್ ಬೇಕಲ್ವ? ಸಮಿತ್ಲಿಂದಲ್ವ ಅಗ್ನಿ ಪ್ರಜ್ವಲಿಸೋದು. ಸೊ ಅಗ್ನಿಯ ಪ್ರಜ್ವಲನೆಗೆ, ಅದರ ಬೆಳಗಲಕ್ಕೆ ಸಮಿತ್ತುಗಳು ಬೇಕು. ಬರೀ ಸಮಿತ್ತಿದ್ರೆ ಆಯಿತಾ? ಮತ್ತೇನಿರ್ತದೆ? ಆಟೋಮೆಟಿಕ್ಕಾಗಿ ಕಟ್ಟಿಗೆ ಹಾಕಿದ ಕೂಡ ಹೊಗೆ ಬರ್ತದೆ. ಸೊ ಹೊಗೆ ಇರ್ತದೆ. ಮತ್ತು ಆ ಹೊಗೆ ಬಂದ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹತ್ತಿಗೋಗ್ತದೆ. ಇನ್ನು ಚೆನ್ನಾಗಿ ಹತ್ಕೊಂತಂದರೆ ಜ್ವಾಲೆಗಳು ಬರ್ತಾವೆ. ಅರ್ಚಿ ಅಂತಾರೆ ಅದನ್ನು. ಜ್ವಾಲೆಗಳು ಬರ್ತಾವೆ. ಬರೀ ಜ್ವಾಲೆಗಳಿರ್ತಾವೆ. ಆಮೇಲೆ ಅಂಗಾರ ಕೆಂಡ ಬೀಳ್ತದೆ. ಆಟೋಮೆಟಿಕ್ಕಾಗಿ ಕಟ್ಟಿಗಳು ಉರಿದು ಕೂಡಲೇ ಕೆಂಡ ಆಗ್ತದೆ. ಅಂಗಾರ ಅಂದರೆ ಕೆಂಡನೂ ಹೌದು, ಇಜ್ಜಲು ಹೌದು. ಅಂಗಾರ ಶಬ್ದಕ್ಕೆ 2 ಅರ್ಥ. ಅಂಗಾರ ಅಂದರೆ ಕೆಂಡ, ಅಂಗಾರ ಅಂದರೆ ಇಜ್ಜಲು ಅಂತ ಅರ್ಥ. ಅದು ಬರ್ತದೆ. ಕೊನೆಗೇನಾಗ್ತದೆ? ವಿಸ್ಫುಲಿಂಗ್ ಕಿಡಿಗಳು ಬರ್ತಾವೆ. ಕಿಡಿಗಳು ಚಟ ಅಂತೇಳಿ ಮೇಲೆ ಕಿಡಿಗಳು ಹೇಳ್ತವೆ. ಸೊ ಒಂದು ಯಜ್ಞ ಅಂತ ಮಾಡಬೇಕಾದ್ರೆ ಆ ಯಜ್ಞದಲ್ಲಿ ಅಗ್ನಿ ಇರ್ತಾನೆ. ಅಗ್ನಿಯ ಪ್ರಜ್ವಲನೆಗೆ ಬೇಕಾಗಿರತಕ್ಕಂಥದ್ದು ಯಾವುದು? ಸಮಿತ್ತುಗಳಿರ್ತಾವೆ. ಕಂಪಲ್ಸರಿ ಸಮಿತ್ತು ಬೇಕು. ಆ ನಂತರದಲ್ಲಿ ಧೂಮ ಬರ್ತದೆ. ಸಮಿತ್ತು ಬಂದು ಕೂಡ ಆಟೋಮೆಟಿಕ್ಕಾಗಿ ಹೊಗೆ ಬರ್ತದೆ. ಹೊಗೆ ಬಂದ ಮೇಲೆ ಜ್ವಾಲೆಗಳು ಬರ್ತಾವೆ. ಜ್ವಾಲೆಗಳ ಬಂದ ಮೇಲೆ ಮತ್ತು ಅರ್ಚಿ ಅಂದರೆ ಜ್ವಾಲೆಗಳು ಬಂದ ಮೇಲೆ ಅಂಗಾರ ಕೆಂಡ ಬರ್ತದೆ.
ಕೆಂಡದ ನಂತರದಲ್ಲಿ ಬಿಸ್ಫಲಿಂಗಗಳು, ಕಿಡಿಗಳು ಬರ್ತವೆ. ಇವೆಲ್ಲ ಇರ್ತವೆ. ಈ 6 ಒಟ್ಟು ಅಂದರೆ ಅಗ್ನಿ, ಧೂಮ, ಅಗ್ನಿ, ಸಮಿತ್ತು, ಧೂಮ, ಜ್ವಾಲೆಗಳು, ಆಮೇಲಕ್ಕೆ ಕೆಂಡ, ಆಮೇಲಕ್ಕೆ ಕಿಡಿಗಳು. ಇವು 6. ಈ 6 ಎಲ್ಲಿ ಚಿಂತನೆ ಮಾಡಬೇಕು? ಒಂದೊಂದರಲ್ಲಿ ಚಿಂತನೆ ಮಾಡಬೇಕು. ಅಂದರೆ ದ್ಯುಲೋಕ, ಆಕಾಶದಲ್ಲಿ ಈ 6 ಚಿಂತನೆ ಮಾಡಬೇಕು. ಆಮೇಲಕ್ಕೆ ಮೇಘಮಂಡಲದಲ್ಲಿ ಇದನ್ನು 6 ಚಿಂತನೆ ಮಾಡಬೇಕು. ಧರ ಭೂಮಿಯಲ್ಲಿ 6 ಚಿಂತನೆ ಮಾಡಬೇಕು. ಸ್ತ್ರೀ ಪುರುಷನಲ್ಲಿ 6 ಚಿಂತನೆ ಮಾಡಬೇಕು. ಸ್ತ್ರೀಯಲ್ಲಿ 6 ಚಿಂತನೆ ಮಾಡಬೇಕು. ಅದು ಹೆಂಗೆ ಚಿಂತನೆ ಮಾಡಬೇಕು? ಯಾವ ಸಂದರ್ಭದಲ್ಲಿ ಅಂದರೆ ಜೀವಿ ಬರುವ ಕ್ರಮವನ್ನು ಹೇಳ್ತಕ್ಕಂಥದ್ದಿದು. ಜೀವಿ ಇದ್ದಾನಲ್ಲ, ಒಬ್ಬ ಜೀವಿ ಸಾಧನೆಗಾಗಿ ಬಂದಿರ್ತಾನೆ, ಹುಟ್ಟಿರ್ತಾನೆ. ಹುಟ್ಟಿದ ಮೇಲೆ ಯಾವುದೋ ಪುಣ್ಯಾತ್ಮರ ಮನೆಯಲ್ಲೇ ಹುಟ್ಟಿರ್ತಾನೆ ಅಂತ ತಿಳ್ಕೊಂಬೋಣ. ಆ ಹುಟ್ಟಿದ ಜೀವಿ ತಂದೆ ತಾಯಿಗಳ ಅನುಗ್ರಹದಿಂದ ಮತ್ತು ಜನ್ಮ ಜನ್ಮಾಂತರದ ಪುಣ್ಯದ ಪ್ರಭಾವದಿಂದ ಸತ್ಕರ್ಮಾನುಷ್ಠಾನ ಪರಾಯಣನಾಗಿ ಒಳ್ಳೆ ಜೀವನ ಮಾಡ್ತಾನೆ, ಸಾಧನೆ ಮಾಡ್ತಾನೆ. ಸಾಧನೆ ಮಾಡಿ ಒಂದಲ್ಲ ಒಂದು ದಿವಸ ಹುಟ್ಟಿದ ವ್ಯಕ್ತಿ ಸಾಯೋದು ತಥ್ಯ. ಜನನ ಆಯಿತು ಅಂದರೆ ಮರಣ ತಥ್ಯ. ಒಂದಲ್ಲ ಒಂದು ದಿವಸ ಮರಣ ಇರ್ತಾರೆ. ಮರಣದ ನಂತರ ಏನಾಗ್ತಾನೆ ಜೀವಿ ಅಂತಂದರೆ ಅವನು ಮಾಡಿದ ಪುಣ್ಯ ಇತ್ಯಾದಿಗಳಿಗೆ ಅನುಗುಣವಾಗಿ ಪುಣ್ಯ ಪಾಪನೋ ಏನೋ ಅವನು ಮಾಡಿರ್ತಾನೆ. ಅವನು ಏನು ಮಾಡಿರ್ತಾನೆ ಗೊತ್ತಿರೋದಲ್ಲ. ಒಟ್ಟಿನ ಮೇಲೆ ಪುಣ್ಯ ಮಾಡಿರ್ತಾನೆ, ಪಾಪ ಮಾಡಿರ್ತಾನೆ. ಬರೀ ಪುಣ್ಯನೇ ಮಾಡಿರೋದಲ್ಲ, ಅದೆಲ್ಲ ಭಾಳ ಸಾಧನ ಆದಮೇಲೆ ಆಗ್ತಕ್ಕಂಥದ್ದು. ಸೊ ಪುಣ್ಯ ಪಾಪಗಳನ್ನ ಮಾಡ್ತಾನೆ. ಆ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ನರಕ ಮತ್ತು ಸ್ವರ್ಗಾದಿಗಳಿಗೆ ಹೋಗ್ತಾನೆ. ಸ್ವರ್ಗಾದಿಗಳಿಗೆ ಹೋದ ಮೇಲೆ ಆ ಪುಣ್ಯ ಹ್ರಾಸ ಆಯಿತು. ನರಕದಲ್ಲಿ ಕೆಲವು ದಿವಸ ಇರ್ತಾನೆ, ಆ ಪಾಪ ಮಾಡಿರ್ತಾನೆ. ಆ ಪಾಪಕ್ಕೆ ಸರಿ ಹೋಗುತ್ತಾ ರೀತಿಯಲ್ಲಿ ನರಕದಲ್ಲಿದ್ದು ದುಃಖ ಅನುಭವಿಸ್ತಾನೆ. ಆಮೇಲೆ ಪುಣ್ಯ ಮಾಡಿದ್ದ ಬಹಳ, ಆ ಪುಣ್ಯಕ್ಕೆ ಅನುಗುಣವಾಗಿ ಸ್ವರ್ಗಕ್ಕೆ ಹೋಗಿ ಪುಣ್ಯ ಖಾಳಿಯಾಗುವವರಿಗೆ ಸ್ವರ್ಗದಲ್ಲಿದ್ದು ಸುಖ ಅನುಭವಿಸ್ತಾನೆ. ಈ ಯಾವಾಗ ಆ ಪುಣ್ಯ ಪಾಪಗಳು ಮುಗಿದು ಅದಕ್ಕೆ ಸಂಬಂಧಪಟ್ಟ ಸುಖ ದುಃಖಗಳ ಅನುಭವ ಆಯಿತು, ಕಂಪ್ಲೀಟ್ ಆಯಿತು ಅಂದ್ಕೊಳ್ಳೆ ದೇವತೆಗಳೇನು ಮಾಡ್ತಾರೆ, ಆ ಜೀವಿಯನ್ನು ತಗೊಂಬಂದು ಇದರಲ್ಲಿ ಹಾಕ್ತಾರೆ. ಇಲ್ಲಿ ಅಗ್ನಿ ಮೇಘಮಂಡಲದ ಆಕಾಶದಲ್ಲಿ ಹಾಕ್ತಾರೆ. ಆ ಆಕಾಶದಲ್ಲಿ ಹಾಕುವಾಗ ಇದು ನಾವು ಮಾಡೋ ಕೆಲಸ ಅಲ್ಲ, ದೇವತೆಗಳು ಮಾಡೋ ಕೆಲಸ. ಅದನ್ನು ನಾವು ಸ್ಮರಣೆ ಮಾಡಬೇಕು, ಅದನ್ನು ಚಿಂತನೆ ಮಾಡಬೇಕು. ಹೇಗೆ ಹಾಕ್ತಾರೆ ಅಂದರೆ ಸುಮ್ಮನೆ ಹಾಕೋದಿಲ್ಲ. ಅವರು ಏನು ಕೆಲಸ ಮಾಡಿದರು, ದೇವತೆಗಳಲ್ಲವ, ದೇವತೆಗಳ ಕೆಲಸ ಎಲ್ಲ ಭಗವಂತನ ಚಿಂತನೆಯಲ್ಲೇ ಇರ್ತಾರೆ. ಅವರು ಹೆಜ್ಜೆ ಹಾಕಿದ್ರು ಅಂದರೆ ಭಗವಂತನ ಚಿಂತನೆ ಇರ್ತಾರೆ. ಅವರು ಕೂತರು ಅಂದರೆ ಒಂದು ಭಗವಂತನ ಚಿಂತನೆ ಇರ್ತಾರೆ. ಅವ್ರು ನಡೆದರೂ ಒಂದು ಭಗವಂತನ ಚಿಂತನೆ ಇರ್ತಾರೆ. ಏನು ಮಾಡಿದ್ರು ಎಲ್ಲ ಚಿಂತನೆ. ಒಂದು ಯುದ್ಧ ಮಾಡಿದ್ರು ಅಂದ್ಕೊಂಡು ಯುದ್ಧ ಮಾಡಿದರೂ ಕೂಡ ಅದು ಭಗವತ್ ಪೂಜಾ ರೂಪದಲ್ಲಿ ಮಾಡ್ತಾರೆ. ಅವರು ಮಾತಾಡ್ತಾ ಸ್ವರ್ಗದಲ್ಲಿ ಕೂತ್ಕೊಂಡು ರಂಭಾ ಮೇನಕೆ ಊರ್ವಶಿಯವರು ಅದ್ಭುತವಾಗಿ ಭಗವಂತನ ಚಿಂತನೆ ಮಾಡ್ತಾ ನರ್ತನ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ಆ ಭಗವಂತನ ಚಿಂತನೆಯಲ್ಲಿ ತಲ್ಲೀನರಾಗಿರ್ತಾರೆ. ಆ ದೇವತೆಗಳೇನು ಮಾಡ್ತಾರೆ, ಜೀವಿಯನ್ನು ತಗೊಂಡು ಬಂದು ಅಲ್ಲಿ ಹಾಕ್ತಾರೆ. ಎಲ್ಲಿ? ಆಕಾಶದಲ್ಲಿ ಹಾಕ್ತಾರೆ. ಆಕಾಶದಲ್ಲಿ ಹಾಕುವಾಗ ಏನಂತ ಚಿಂತನೆ ಮಾಡ್ತಾರೆ? ಆಕಾಶವನ್ನೇ ಅಗ್ನಿಯನ್ನಾಗಿ ಚಿಂತನೆ ಮಾಡ್ತಾರೆ. ಅದು ಅಗ್ನಿ ಹೋಮ ಮಾಡಬೇಕಾದ್ರೆ ಅಗ್ನಿ ಬೇಕಲ್ವ, ಆ ಅಗ್ನಿಯಲ್ಲಿ ಅವನನ್ನು ಹಾಕ್ತಾರೆ. ಮತ್ತು ಅಗ್ನಿ ಬೇಕಾದರೆ ಅಲ್ಲಿ ಸಮಿತ್ತು ಬೇಕಲ್ವ, ಸಮಿತ್ತನ್ನು ಅಲ್ಲಿ ಆಕಾಶದಲ್ಲೇ ಸಮಿತ್ತನ್ನು ಚಿಂತನೆ ಮಾಡ್ತಾರೆ. ಆಕಾಶದಲ್ಲೇ ಧೂಮ ಹೊಗೆಯನ್ನು ಚಿಂತನೆ ಮಾಡ್ತಾರೆ. ಆಕಾಶದಲ್ಲೇ ಅರ್ಚಿ ಅಂದರೆ ಜ್ವಾಲೆಗಳನ್ನು ಚಿಂತನೆ ಮಾಡ್ತಾರೆ. ಆ ಆಕಾಶದಲ್ಲೇ ಕೆಂಡವನ್ನು ಚಿಂತನೆ ಮಾಡ್ತಾರೆ. ಆ ಆಕಾಶದಲ್ಲೇ ಕಿಡಿಗಳನ್ನು ಚಿಂತನೆ ಮಾಡ್ತಾರೆ. ಅವು ಯಾವನ್ನು ಸಮಿತ್ತಾಗಿ ಚಿಂತನೆ ಮಾಡ್ತಾರೆ. ಆಕಾಶವನ್ನೇನೋ ಅಗ್ನಿಯನ್ನಾಗಿ ಚಿಂತನೆ ಮಾಡಿದರು. ಮತ್ತು ಇದು ಧೂಮ ಅಂದರೆ ಹೊಗೆ, ಸಮಿತ್ತನ್ನು ಯಾವುದನ್ನು ಸಮಿತ್ತಾಗಿ ಚಿಂತನೆ ಮಾಡ್ತಾರೆ ಅಂತಂದಾಗ ಅದು ತಕ್ಕಂತೆ ಹೇಳ್ತಾರೆ. ಆ ನಂತರದಲ್ಲಿ ಧೂಮವನ್ನಾಗಿ ಅಂದರೆ ಹೊಗೆಯನ್ನಾಗಿ ಯಾವುದನ್ನು ಚಿಂತನೆ ಮಾಡ್ತಾರೆ, ಜ್ವಾಲೆಗಳನ್ನಾಗಿ ಯಾವುದನ್ನು ಚಿಂತನೆ ಮಾಡ್ತಾರೆ. ಆ ನಂತರದಲ್ಲಿ ಕೆಂಡವನ್ನಾಗಿ ಯಾವುದನ್ನು ಚಿಂತನೆ ಮಾಡ್ತಾರೆ, ಕಿಡಿಗಳನ್ನಾಗಿ ಯಾವುದನ್ನು ಚಿಂತನೆ ಮಾಡ್ತಾರೆ. ಇಷ್ಟು ಚಿಂತನೆ ಮಾಡಿ ಆ ಪದಾರ್ಥಗಳನ್ನು ಚಿಂತನೆ ಮಾಡುವಾಗ ಅಲ್ಲಿರತಕ್ಕಂಥ ಆ ಪದಾರ್ಥಗಳಲ್ಲಿರುವ ಆ ಪದಾರ್ಥ ಶಬ್ದಗಳಿಂದಲೇ ಹೇಳಲ್ಪಡ್ತಕ್ಕಂಥ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಅಥವಾ ಮೇಲಿಂದ ಬರಬೇಕಾದ್ರೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರನ್ನು ಚಿಂತನೆ ಮಾಡ್ತಾ ಅಲ್ಲಿ ಆ ಜೀವಿಯನ್ನು ಹವಿಸ್ಸಾಗಿ ಒಂದು ಹೋಮದ ದ್ರವ್ಯವನ್ನಾಗಿ ಸಮರ್ಪಣೆ ಮಾಡ್ತಾರೆ. ಇದು ಈ ರೀತಿ ಅಲ್ಲಿ ಮಾಡಿದ ಮೇಲೆ ಅಲ್ಲಿಂದ ಏನು ಮಾಡ್ತಾರೆ, ಅಲ್ಲಿ ಸ್ವಲ್ಪ ದಿವಸ ಇರ್ತಾನೆ, ಆಕಾಶದಲ್ಲಿ ಜೀವಿ ಸ್ವಲ್ಪ ದಿವಸ ಇರ್ತಾನೆ. ದೇವತೆಗಳಿಂದ ಹೋಮಿಸಲ್ಪಟ್ಟಿದ್ದಾನಲ್ವ, ಅಲ್ಲಿ ಸ್ವಲ್ಪ ದಿವಸ ಇರ್ತಾನೆ. ಇದ್ದ ಮೇಲೆ ಆ ಜೀವಿಯನ್ನು ಏನು ಮಾಡ್ತಾರೆ,
ಚಂದ್ರಮಂಡಲಕ್ಕೆ ತರ್ತಾರೆ. ಚಂದ್ರಮಂಡಲದಿಂದ ಮತ್ತೆ ಸ್ವಲ್ಪ ದಿವಸ ಚಂದ್ರಮಂಡಲದಿದ್ದು ಚಂದ್ರಮಂಡಲದಿಂದ ಮೇಘಮಂಡಲಕ್ಕೆ ತರ್ತಾರೆ. ಮತ್ತೆ ಮೇಘಮಂಡಲವನ್ನು ಏನು ಮಾಡ್ತಾರೆ, ಅದು ಅಗ್ನಿಯನ್ನಾಗಿ ಚಿಂತನೆ ಮಾಡ್ತಾರೆ. ಆ ಅಗ್ನಿ ಅಂತ ಚಿಂತನೆ ಮಾಡಿದರೆ ಅಲ್ಲಿ ಸಮಿತ್ ಯಾವುದು, ಅಲ್ಲಿ ಸಮಿತ್ತನ್ನು ಚಿಂತನೆ ಮಾಡ್ತಾರೆ. ಆಮೇಲೆ ಹೊಗೆಯನ್ನು ಚಿಂತನೆ ಮಾಡ್ತಾರೆ, ಧೂಮ ಹೊಗೆಯನ್ನು ಚಿಂತನೆ ಮಾಡ್ತಾರೆ. ಅಲ್ಲಿ ಜ್ವಾಲೆಗಳನ್ನು ಚಿಂತನೆ ಮಾಡ್ತಾರೆ. ಅಲ್ಲಿ ಕೆಂಡವನ್ನು ಚಿಂತನೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ವಿಸ್ಫುಲಿಂಗ ಕಿಡಿಗಳನ್ನು ಚಿಂತನೆ ಮಾಡ್ತಾರೆ. ಈ 5 ಪದಾರ್ಥಗಳಲ್ಲಿರ್ತಕ್ಕಂಥ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರನ್ನು ಚಿಂತನೆ ಮಾಡಿ ಮತ್ತೆ ಅಲ್ಲಿ ಮೇಘಮಂಡಲದಲ್ಲಿ ಜೀವಿಯನ್ನು ಹೋಮ ಮಾಡ್ತಾರೆ. ಆ ಮೇಘಮಂಡಲದಲ್ಲಿ ಹೋಮಿಸಲ್ಪಟ್ಟ ಜೀವಿ ಏನಾಗ್ತಾನೆ ಅಂದರೆ ಮಳೆಯ ದ್ವಾರ. ಮೇಘದಲ್ಲಿ ಮಳೆ ನೀರು ಇರ್ತದಲ್ವ, ಅಂದರೆ ಮೇಘದಲ್ಲಿ ಹಾಕೋದು ನೀರಿನಲ್ಲಿ ಹಾಕಿದರು ಅಂತ ಅರ್ಥ. ಮೇಘದ ರೂಪದಲ್ಲಿರ್ತಕ್ಕಂಥ ನೀರಿನಲ್ಲಿ ಜೀವಿಯನ್ನು ಹಾಕಿದರು. ಆ ಜೀವಿ ಏನು ಮಾಡ್ತಾನೆ, ಮಳೆಯ ದ್ವಾರ ಭೂಮಿಗೆ ಬಂದು ಬೀಳ್ತಾನೆ. ಅದನ್ನು ಕೂಡ ದೇವತೆಗಳೇ ಮಾಡ್ತಾರೆ. ಆ ಮೇಘಮಂಡಲದಲ್ಲಿ ತಾವೇ ಹೋಮ ಮಾಡಿರ್ತಕ್ಕಂಥ ಆ ಜೀವಿಯನ್ನು ಏನು ಮಾಡ್ತಾರೆ, ಮೊದಲು ಭೂಮಿಗೆ ಹಾಕ್ತಾರೆ. ಆ ಭೂಮಿಗೆ ಹೇಗೆ ಹಾಕ್ತಾರೆ, ಮಳೆಯ ದ್ವಾರ ಹಾಕ್ತಾರೆ. ಹಾಕುವಾಗ ಭೂಮಿಯನ್ನು ಏನಂತ ಚಿಂತನೆ ಮಾಡ್ತಾರೆ, ಭೂಮಿಯನ್ನೇ ಅಗ್ನಿ ಅಂತ ಚಿಂತನೆ ಮಾಡ್ತಾರೆ. ಮತ್ತು ಇಲ್ಲಿ ಯಥಾ ಪ್ರಕಾರ ಸಮಿತ್ತುಗಳನ್ನು ಚಿಂತನೆ ಮಾಡ್ತಾರೆ, ಅಂದರೆ ಕಟ್ಟಿಗೆಗಳನ್ನು ಚಿಂತನೆ ಮಾಡ್ತಾರೆ. ಯಾವ ಪದಾರ್ಥಗಳು ಮುಂದೆ ಹೇಳ್ತೀನಿ ನಾನು. ಕಟ್ಟಿಗೆಗಳನ್ನು ಚಿಂತನೆ ಮಾಡ್ತಾರೆ. ಆಮೇಲಕ್ಕೆ ಧೂಮ ಹೊಗೆಯನ್ನು ಚಿಂತನೆ ಮಾಡ್ತಾರೆ, ಭೂಮಿಯಲ್ಲೇ ಹೊಗೆಯನ್ನು ಚಿಂತನೆ ಮಾಡ್ತಾರೆ. ಆಮೇಲಕ್ಕೆ ಜ್ವಾಲೆಗಳನ್ನು ಚಿಂತನೆ ಮಾಡ್ತಾರೆ. ಆಮೇಲಕ್ಕೆ ಅಂಗಾರ ಅಂದರೆ ಕೆಂಡವನ್ನು ಚಿಂತನೆ ಮಾಡ್ತಾರೆ. ಆ ನಂತರದಲ್ಲಿ ಇಲ್ಲೇ ಈ ಭೂಮಿಯಲ್ಲೇ ಕಿಡಿಗಳನ್ನು ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ಜೀವಿಯನ್ನು ಹೋಮ ಮಾಡ್ತಾರೆ. ಇದಿಷ್ಟು ದೇವತೆಗಳು ಮಾಡ್ತಕ್ಕಂಥ ಕೆಲಸ. ಇದನ್ನಾದ ಮೇಲೆ ಜೀವಿ ಭೂಮಿಯಲ್ಲಿ ಬಂದು ಬಿದ್ದು ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಸಸ್ಯಗಳಲ್ಲಿ ಪ್ರವೇಶ ಮಾಡ್ತಾನೆ. ಆ ದೇವತೆಗಳೇ ಅವನನ್ನು ಹಾಗೆ ಪ್ರವೇಶ ಮಾಡುವಂತೆ ಮಾಡ್ತಾರೆ. ಯಾವ ಸಸ್ಯಗಳಲ್ಲಿ ಅಂದರೆ ಒಟ್ಟು ಪ್ರಾಣಿಗಳು ತಿನ್ನತಕ್ಕಂಥ, ಅಂದರೆ ಜೀವಿಗಳು ತಿನ್ನತಕ್ಕಂಥ ಆಹಾರಗಳ ರೂಪದಲ್ಲಿರ್ತಕ್ಕಂಥ ಪದಾರ್ಥಗಳಲ್ಲಿ ಪ್ರವೇಶ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಹುಲ್ಲಿನಲ್ಲಿ ಪ್ರವೇಶ ಮಾಡ್ತಾನೆ. ಹುಲ್ಲನ್ನು ಯಾವ ತಿಂತಾವೆ, ದನಗಳು ತಿಂತಾವೆ. ಮತ್ತು ಹಣ್ಣುಗಳಲ್ಲಿ ಪ್ರವೇಶ ಮಾಡ್ತಾನೆ, ಗಡ್ಡೆ ಗೆಣಸುಗಳಲ್ಲಿ ಪ್ರವೇಶ ಮಾಡ್ತಾನೆ, ಕಾಯಿ ಪಲ್ಯಗಳಲ್ಲಿ ಪ್ರವೇಶ ಮಾಡ್ತಾನೆ, ದವಸ ಧಾನ್ಯಗಳಲ್ಲಿ ಪ್ರವೇಶ ಮಾಡ್ತಾನೆ. ಒಟ್ಟಿನ ಮೇಲೆ ಎಲ್ಲ ಪದಾರ್ಥಗಳಲ್ಲಿ ಪ್ರವೇಶ ಮಾಡ್ತಾನೆ. ಅಂದರೆ ಒಬ್ಬೇ ಜೀವಿ ಪ್ರವೇಶ ಮಾಡ್ತಾನೆ ತಿಳ್ಕೋಬಾರ್ದು. ಆ ಜೀವಿಗೆ ಭಗವಂತ ಎಲ್ಲಿ ಪ್ರವೇಶ ಮಾಡಲಿಕ್ಕೆ ದೇವತೆಗಳು ಯಾವ ಕಡೆ ಪ್ರವೇಶ ಮಾಡು ಅಂತ ಹೇಳ್ತಾರೋ ಮಾಡಿಸ್ತಾರೋ ಆ ಪ್ರಕಾರ ಮಾಡ್ತಾನೆ. ಕೆಲವು ಜೀವಿಗಳನ್ನು ಹುಲ್ಲಿನಲ್ಲಿ ಪ್ರವೇಶ ಮಾಡಿಸ್ತಾರೆ ದೇವತೆಗಳು, ಕೆಲವು ಜೀವಿಗಳನ್ನು ಹಣ್ಣು ಹಂಪಲಗಳಲ್ಲಿ ಪ್ರವೇಶ ಮಾಡುವಂತೆ ಮಾಡ್ತಾರೆ, ಇನ್ನು ಕೆಲವು ಜೀವಿಗಳನ್ನು ಗಡ್ಡೆ ಗೆಣಸುಗಳಲ್ಲಿ ಪ್ರವೇಶ ಮಾಡುವಂತೆ ಮಾಡ್ತಾರೆ, ಇನ್ನು ಕೆಲವು ಜೀವಿಗಳನ್ನು ದವಸ ಧಾನ್ಯಗಳಲ್ಲಿ ಪ್ರವೇಶ ಮಾಡುವಂತೆ ಮಾಡ್ತಾರೆ. ಒಟ್ಟಿನ ಮೇಲೆ ಆ ದವಸ ಧಾನ್ಯಗಳಲ್ಲೋ ಅಥವಾ ಗಡ್ಡೆ ಗೆಣಸುಗಳಲ್ಲೋ ಅಥವಾ ಕಾಯಿ ಪಲ್ಯಗಳಲ್ಲೋ ಅಥವಾ ಹುಲ್ಲಿನಲ್ಲೋ ಅಥವಾ ಮತ್ತೊಂದರಲ್ಲ ಹಣ್ಣುಗಳಲ್ಲೋ ಹಣ್ಣು ಹಂಪಲಗಳಲ್ಲೋ ಪ್ರವೇಶ ಮಾಡಿದ ಜೀವಿ ಅಲ್ಲಿ ಸ್ವಲ್ಪ ದಿಸಿದ್ದು ಅದನ್ನು ಪುರುಷ ತಿಂತಾನೆ. ಮನುಷ್ಯ ಗಂಡಸ ಮಗ ತಿಂತಾನೆ ಮೊದಲು. ಆ ಗಂಡಸ ಮಗನೇ ತಿನ್ನಬೇಕಾದ್ರು, ಗಂಡಸನಲ್ಲೇ ಪ್ರವೇಶ ಮಾಡ್ತಾನೆ ಅವನು. ಅಂದರೆ ಹಾಗಾದರೆ ಹೆಣ್ಮಕ್ಕಳು ಹಣ್ಣು ತಿಂಬಲ್ವಾ, ಅವರು ತಿಂತಾರೆ, ಎಲ್ಲ ಮಾಡ್ತಾರೆ. ಆದರೆ ಭಗವಂತನ ಸಂಕಲ್ಪ ಅದೇ ಅವನು ವಿಚಿತ್ರವಾದ ವ್ಯಕ್ತಿ. ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಯಾವ ಹಣ್ಣನ್ನಾದರೆ ಗಂಡಸ ಮಗ ತಿಂತಾನೋ ಅಂಥ ಹಣ್ಣಿನಲ್ಲೇ ಜೀವಿಯನ್ನು ಇಡುತ್ತಾರೆ. ಅಥವಾ ಜೀವಿ ಇರತಕ್ಕಂಥ ಇದು ಹೆಣ್ಣು ತಿಂದು ಅಂತ ತಿಳ್ಕೊಡ್ರಿ, ಅದು ಅಲ್ಲಿ ಗರ್ಭಕ್ಕೆ ಕಾರಣೀಭೂತವಾಗುವುದಿಲ್ಲ. ಅದು ಮತ್ತೆ ತಾಪ್ರಗ ಹೊರಗೆ ಬಂದುಬಿಡ್ತಾನೆ ಆ ಜೀವಿ. ಅಲ್ಲಿಂದ ಹೆಣ್ಣಿನ ಗರ್ಭದಿಂದ ಹೊರಗೆ ಬರ್ತಾನೆ. ಹೆಂಗೆ ಬರ್ತಾನಂದರೆ ಯಾವ ರೀತಿ ಬರ್ತಾನೆ, ಮೂತ್ರದಿಂದ ಬರ್ತಾನೋ ಮಲದಿಂದ ಬರ್ತಾನೋ ಮತ್ತೆ ಒಟ್ಟಿನ ಮೇಲೆ ಹೊರಗೆ ಬಂದುಬಿಡ್ತಾನೆ. ಆದರೆ ಹೆಚ್ಚಿಗೆ ಆದಷ್ಟು ಮಟ್ಟಿಗೆ ಭಗವಂತನ ಸಂಕಲ್ಪಕ್ಕನುಗುಣವಾಗಿ ದೇವತೆಗಳ ಪ್ರಯತ್ನದಿಂದ ಯಾವ ಹಣ್ಣನ್ನಾದರೆ ಪುರುಷ ತಿಂತಾನೋ ಅಂಥ ಹಣ್ಣಿನಲ್ಲಿ, ಯಾವ ಕಾಯಿ ಪಲ್ಯಗಳನ್ನು ಪುರುಷ ತಿಂತಾನೋ ಅಂಥ ಕಾಯಿ ಪಲ್ಯಗಳಲ್ಲಿ, ಯಾವ ಅದು ದವಸ ಧಾನ್ಯಗಳನ್ನು ಜೀವಿ ತಿಂತಾನೋ ಅಂಥ ದವಸ ಧಾನ್ಯಗಳಲ್ಲಿ ಜೀವಿ ಪ್ರವೇಶ ಮಾಡುವಂತೆ ಮಾಡ್ತಾರೆ. ಅವನ್ನೇ ತಿಂತಾನೆ ಪುರುಷ ತಿಂದ ಮೇಲೆ ಪುರುಷನ ದೇಹದಲ್ಲಿ ಪ್ರವೇಶ ಮಾಡ್ತಾನೆ ಜೀವಿ ಅಲ್ಲಿ ಆಲ್ರೆಡಿ ಇರ್ತಕ್ಕಂಥ ರೇತಸ್ಸಿನಲ್ಲಿ ಹೋಗಿ ಕೂಡ್ತಾನೆ ಈ ಜೀವಿ. ಆ ರೇತಸ್ಸಿನಲ್ಲಿ ಇದನ್ನು ಗಂಡಸ ಮಗನಾದವ ಚಿಂತನೆ ಮಾಡಬೇಕು. ನನ್ನಲ್ಲಿ ದೇವತೆಗಳು ಹೋಮ ಮಾಡಿದ್ದಾರೆ, ನನ್ನಲ್ಲಿ ಜೀವಿ ಬಂದಿದ್ದಾನೆ, ಒಳಗಿದ್ದಾನೆ, ನನ್ನ ರೇತಸ್ಸಿನಲ್ಲಿ ಜೀವಿ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಇದೊಂದು ಯಜ್ಞ. ಇದನ್ನು ಹೇಗೆ ಚಿಂತನೆ ಮಾಡಬೇಕು? ಇಲ್ಲಿ ಮತ್ತೆ ಆ ಪ್ರಕಾರ ಪುರುಷ ಅಂತ ಏನಿದ್ದಾನಲ್ಲ ಗಂಡಸ ಮಗ, ಅವನೇ ಅಗ್ನಿ. ಅವನ ಅಗ್ನಿ ಆದಮೇಲೆ ಮತ್ತೆ ಅಲ್ಲಿ ಸಮಿತ್ತುಗಳು ಯಾವುವು ಅಂದರೆ ಅದು ಹೇಳ್ತಾರೆ. ಆ ನಂತರದಲ್ಲಿ ಹೊಗೆ ಅದನ್ನು ಹೇಳ್ತಾರೆ. ಇಲ್ಲಿ ಪುರುಷ ಶರೀರದಲ್ಲಿ ಯಾವುದು ಹೊಗೆ, ಪುರುಷ ಶರೀರದಲ್ಲಿ ಯಾವುದು ಜ್ವಾಲೆಗಳು, ಪುರುಷ ಶರೀರದಲ್ಲಿ ಯಾವುದು ಕೆಂಡ, ಪುರುಷ ಶರೀರದಲ್ಲಿ ಯಾವುದು ಕಿಡಿಗಳು,
ಅವೆಲ್ಲವನ್ನು ಹೇಳ್ತಾರೆ. ಅದನ್ನು ಚಿಂತನೆ ಮಾಡಬೇಕಂತ ನಾವು ಚಿಂತನೆ ಮಾಡಬೇಕು. ಆ ನಂತರದಲ್ಲಿ ಪುರುಷರ ರೇತಸ್ಸಿನ ದ್ವಾರ ಸ್ತ್ರೀಯ ದೇಹವನ್ನು ಪ್ರವೇಶ ಮಾಡ್ತಾನೆ. ಆಗ ಅದನ್ನು ಮಾಡೋದ್ರಲ್ಲಿ ದೇವತೆಗಳೇ ಮಾಡಿಸ್ತಾರೆ. ಅದನ್ನು ಮಾಡುವಾಗ ಸ್ತ್ರೀಯಾದವಳು ಪುರುಷನಾದವನು ಚಿಂತನೆ ಮಾಡಬೇಕು, ನನ್ನ ಹೆಂಡತಿಯ ದೇಹ ಏನದಲ್ಲ ಅದೇ ಅಗ್ನಿ. ಇಲ್ಲಿ ಮತ್ತೆ ಯಥಾ ಪ್ರಕಾರ ಸಮಿತ್ತುಗಳು ಯಾವುವು, ಹೆಂಡತಿಯ ದೇಹದಲ್ಲಿ ಸಮಿತಿ ಯಾವುದು, ಮತ್ತು ಅಲ್ಲಿರ್ತಕ್ಕಂಥ ಜ್ವಾಲೆಗಳು ಹೊಗೆ ಯಾವುದು, ಅಲ್ಲಿರ್ತಕ್ಕಂಥ ಜ್ವಾಲೆಗಳು ಯಾವುದು, ಮತ್ತು ಆನಂತರದಲ್ಲಿ ಅಲ್ಲಿರ್ತಕ್ಕಂಥ ಕೆಂಡ ಯಾವುದು, ಅಲ್ಲಿರ್ತಕ್ಕಂಥ ವಿಸ್ಫಲಿಂಗ ಅಂದರೆ ಕಿವಿಗಳು ಯಾವುವು, ಇದನ್ನು ಚಿಂತನೆ ಮಾಡಿ ಅಲ್ಲಿ ಆಮೇಲೆ ಗರ್ಭದಲ್ಲಿ ಹೆಂಡತಿಯ ಅಂದರೆ ಹೆಣ್ಣಿನ ಗರ್ಭವನ್ನು ಪ್ರವೇಶ ಮಾಡಿದ ಜೀವಿ ಅಲ್ಲಿ ಭಗವಂತನ ಅನುಗ್ರಹದಿಂದ ಬೆಳೆದು ದೊಡ್ಡವನಾಗಿ ದೊಡ್ಡದು ಕೂಸಾಗಿ 9 ತಿಂಗಳು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ 8 9 ಯಾವುದೋ ಒಂದು ತಿಂಗಳಲ್ಲಿ ಅದೊಂದು ಪ್ರಾಣಿಗಳ ಮೇಲೆ ಇರ್ತದೆ. ಮತ್ತು ಅದು ಬರೇ ಗಂಡು ಹೆಣ್ಣು ಹೀಗೆ ಅದು ಗಂಡು ಹೆಣ್ಣು ಸ್ತ್ರೀಲಿಂಗ ಪುಲ್ಲಿಂಗ ಅಷ್ಟೇ. ಅದು ಸ್ತ್ರೀಲಿಂಗ ಪುಲ್ಲಿಂಗ ಆಗ್ಬೋದು, ಆನೆಗಳಲ್ಲಿ ಇರ್ತದೆ, ಅಂದರೆ ಪಕ್ಷಿಗಳಲ್ಲಿ ಇರ್ತಾರೆ, ಮತ್ತು ನೆಲದ ಮೇಲೆ ಓಡಾಡ್ತಕ್ಕಂಥ 4 ಕಾಲಿರ್ತಕ್ಕಂಥ ಭೂಚರಗಳಲ್ಲಿ ಇರ್ತಾರೆ. ಅದೇ ಪ್ರಕಾರ ಮಾನವರಲ್ಲಿ ಇರ್ತಾರೆ. ಅದು ಒಳಗೆ ಹೋದ್ಮೇಲೆ ಆ ಜೀವಿಗಳಿಗೆ ಗರ್ಭಧಾರಣೆ ಇಷ್ಟು ಅಂತ ವ್ಯವಸ್ಥೆ ಇರ್ತದೆ. ಆನೆಗಳು ಎಷ್ಟು ದಿವಸದ ಧಾರಣ ಮಾಡ್ತಾವೆ ಗರ್ಭವನ್ನು, ಅದು ಭಾಳ ದೀರ್ಘವಾಗಿರ್ತದೆ. ಮತ್ತು ಸಣ್ಣ ಸಣ್ಣ ಕ್ರಿಮಿಗಳು, ನೊಣ ಇತ್ಯಾದಿಗಳು ಅವು ಎಷ್ಟೊತ್ತು ಧಾರಣ ಮಾಡ್ತಾವೆ, ಅಷ್ಟರ ತನಕ ಆ ಗರ್ಭದಲ್ಲಿ ಜೀವಿ ಇದ್ದು ಮತ್ತೆ ಹೊರಗೆ ಬರ್ತಾನೆ. ಹೊರಗೆ ಬಂದು ಪಂಚಭೌತಿಕವಾದ ಶರೀರದಿಂದ ಒಳಗೆ ಬೆಳೆದು ಮತ್ತು ಪಂಚಭೌತಿಕವಾದ ಶರೀರದಿಂದ ಇಲ್ಲಿ ಭೂಮಿಗೆ ಬಂದು ಇಲ್ಲಿ ಬೆಳೆದು ಮತ್ತೆ ಸಾಧನ ಮಾಡ್ತಾನೆ. ಮತ್ತು ಆ ಪ್ರಕಾರ ಸ್ವರ್ಗ ನರಕಾದಿಗಳನ್ನು ಹೋಗ್ತಾನೆ. ಇದಕ್ಕೇನಂತಾರೆ ಪಂಚಮಹಾಯಜ್ಞಗಳು ಅಂತಾರೆ. ಈ ಪಂಚಮಹಾಯಜ್ಞಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣರನ್ನು ಚಿಂತನೆ ಮಾಡಬೇಕು. ಅದನ್ನು ಈ ಕ್ರಮದಲ್ಲಿ ಮೇಲಿನಿಂದ ಬರಬೇಕಾದ್ರೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಿ ಭಗವಂತನ ಚಿಂತನೆ ಮಾಡಿ ಅವರು ಹೇಗಿರ್ತಾರೆ ಅದರ ಬಗ್ಗೆ ನಾವು ಮತ್ತೆ ಪುನಃ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಹರೇ ಶ್ರೀನಿವಾಸ.